ಆಕ್ಷನ್‌ಗೆ ರಿಯಾಕ್ಷನ್ ಅಂತ ಹೇಳಿದ್ರೆ ಏನು ಗೊತ್ತಾ ನಿಮ್ಗೆ? ನಾನು ಲಕ್ಷ್ಮಿ ಇಂಟೀರಿಯರ್‌ನ ಸ್ಟಾರ್ಟ್ ಮಾಡಿದ್ದೆ ಒಂದು ರೋಚಕ. ಫ್ಯೂ ಇಯರ್ಸ್ ಬ್ಯಾಕ್. ನಾನು ಒಂದು ಕಂಪನಿಯಲ್ಲಿ ಕೆಲಸನ ಮಾಡ್ತಾ ಇದ್ದೆ. ಫುಲ್ ಹಾರ್ಡ್ ವರ್ಕಿಂಗ್ ಅಂದ್ರೆ ಹಾರ್ಡ್ ವರ್ಕಿಂಗ್. ಡೇ ಅನ್ನಂತೆ, ನೈಟ್ ಅನ್ನಂತೆ, ಲೇಟ್ ನೈಟ್ಸ್ ಎಲ್ಲ ಕೆಲಸ ಮಾಡ್ಕೊಟ್ಟಿದೀವಿ. ಈವನ್ ಸಂಡೇಸ್ ಕೂಡ. ಅಷ್ಟೆಲ್ಲಾ ಕೆಲಸ ಮಾಡಿದ್ರುನು ನಮ್ಗೆ ಕೊನೆಗೆ ಸಿಕ್ಕಿದ್ದೇನು? ಝೀರೋ ರೆಸ್ಪೆಕ್ಟ್. ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಏನ್ ಮಾಡಕ್ಕಾಗಲ್ಲ. ಒಂದು ಇಂಜಿನಿಯರ್‌ನ ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡ್ಬೋದು, ಎಷ್ಟು ಕೀಳಾಗಿ ನೋಡ್ಬೋದು ಅದನ್ನ ಅವ್ರು ನೋಡಿದ್ರು. ಅವ್ರ ಪ್ರೊಫೆಷನ್‌ಗೆ ಮರ್ಯಾದೆನ ಕೊಡ್ಲಿಲ್ಲ. ಆಯ್ತಾ? ನಾನು ಅವತ್ತೇನೆ ಕೆಲಸ ಬಿಟ್ಟೆ. ಕೆಲಸ ಬಿಟ್ಮೇಲೆ ಏನ್ ಮಾಡಿದೆ, ಬೇರೆ ಏನೇನ್ ಕಡೆ ಹುಡುಕ್ತೆ. ಒಂದ್ 3 ತಿಂಗಳಾಯ್ತು, 6 ತಿಂಗಳಾಯ್ತು. ನನಗೆ ಸೂಟ್ ಆಗಂತ ಕೆಲಸ ಎಲ್ಲೂ ಸಿಗ್ಲಿಲ್ಲ. ನಾನು ಅವತ್ತೇ ಅರ್ಥ ಮಾಡ್ಕೊಂಡೆ. ಇಲ್ಲ, ಈ ತರ ಆದ್ರೆ ಬಹಳ ಕಷ್ಟ ಆಗುತ್ತೆ. ನಾನೇನಾದ್ರು ಮಾಡ್ಲೇಬೇಕು ಅನ್ಕೊಂಡು ಒಂದು ನೈಟ್ ಯೋಚನೆ ಬಂತು. ಏನಂತ ಹೇಳಿ, ನಾನ್ ಯಾಕೆ ಸ್ಟಾರ್ಟ್ ಮಾಡ್ಬಾರ್ದು? ಇಷ್ಟೆಲ್ಲ ನಾಲೆಡ್ಜ್ ತಿಳ್ಕೊಂಡು ಇಂಜಿನಿಯರಿಂಗ್ ಮಾಡಿದೀವಿ. ಎಲ್ಲದ್ರ ಬಗ್ಗೆನೂ ಗೊತ್ತು ಅಲ್ವಾ? ಸ್ಟಾರ್ಟ್ ಮಾಡಿದ್ದೇನೆ ಲಕ್ಷ್ಮಿ ಇಂಟೀರಿಯರ್. ಒಂದು ಇಂಜಿನಿಯರ್‌ಗೆ ಈಗೋನ ಹರ್ಟ್ ಮಾಡಿದ್ರೆ, ಒಂದು ಅಪೋನೆಂಟ್ ಓನರ್‌ನ ನೀವು ಸೃಷ್ಟಿ ಮಾಡಿದ್ರಿ. ಹೇಳ್ತಾ ಇರೋದು ಎಕ್ಸಾಂಪಲ್ ಇದೆ. ಇವತ್ತು ಚಿಕ್ಕದಾಗಿ ನಾನು ಸ್ಟಾರ್ಟ್ ಮಾಡಿರ್ಬೋದು. ಒಂದು ಲಕ್ಷ್ಮಿ ಇಂಟೀರಿಯರ್‌ನ, ಒಂದು ಇಂಟೀರಿಯರ್ ಕಂಪನಿನ ಒಂದು ಚಿಕ್ಕದಾಗಿ ಇವತ್ತು ಸ್ಟಾರ್ಟ್ ಮಾಡಿದೀನಿ. ಮುಂದೊಂದ್ ದಿನ ಅದನ್ನ ದೊಡ್ಡದಾಗಿ ಬೆಳೆಸ್ತೀನಿ, ಬೆಳಿತೀವಿ ಅಂತ ಕಾನ್ಫಿಡೆಂಟ್ ನನ್ನಲ್ಲಿದೆ. ಆಂಬಿಷನ್ ಚಿಕ್ಕದೇ ಇರ್ಬೋದು. ವಿಷನ್ ತುಂಬಾ ದೊಡ್ಡದು. ಓಕೆ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.